ಬಟ್ ಆಸ್ಪಿರೆಂಟ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ಒಂದು ಜನರಲ್ ಟೆಂಡೆನ್ಸಿ ಇದೆ ನಮ್ಮ ಸೌತ್ ಇಂಡಿಯಾದಲ್ಲಿ. ಇಲ್ಲಿ ನಮಗೆ IAS ಮಾಡೋಕ್ಕಾಗಲ್ಲ, IAS ಮಾಡಬೇಕು ಅಂದರೆ ಡೆಲ್ಲಿಗೆ ಹೋಗಬೇಕು. ನಾನು ಕಳೆದ ಒಂದು 15 ವರ್ಷದಿಂದ ನಾನು ಡೆಲ್ಲಿನಲ್ಲೇ ಪಾಠ ಮಾಡ್ತಾಯಿದ್ದೀನಿ. ಡೆಲ್ಲಿನಲ್ಲಿ ನಾನೊಂದು 16 ಇನ್ಸ್ಟಿಟ್ಯೂಷನ್ಸ್, ಇಂಡಿಯಾದ ಟಾಪ್ ಇನ್ಸ್ಟಿಟ್ಯೂಷನ್ಸಲ್ಲಿ ಆ್ಯಸ್ ಅ ಸೀನಿಯರ್ ಫ್ಯಾಕಲ್ಟಿ ಟೀಚ್ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ನನಗೊಂದು 3-3.5 ಸಾವಿರ ಜನ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್ ಈ ರೀಜನ್ನಿಂದ ಬರೋರು ಸಿಗ್ತಾರೆ ನಮ್ಮ ಸ್ಟೂಡೆಂಟ್ಸ್. ಇಲ್ಲಿ ಸವಲತ್ತುಗಳ ಪ್ರಾಬ್ಲಮ್ ಇದೆಯಾ ಅಥವಾ ಏನು ಪ್ರಾಬ್ಲಮ್ಮು ಮೇಡಮ್? ಅಲ್ಲಿ ಡೆಲ್ಲಿ ಭಾಳ ಹಿಂದೆಯಿಂದನೂ ಒಂದು ಹಬ್ ಆಗಿ ಬಂದಿದೆ. ಅಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತಂದರೆ 1976, 70s, 80s ಅಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದ್ದಾವೆ. ಆ ಟೈಮಲ್ಲಿ ನಮ್ಮಲ್ಲಿ ಇರಲಿಲ್ಲ ಬೆಂಗಳೂರಲ್ಲಿ ಇವಾಗ ಹಬ್ ಥರ ಶುರು ಆಗ್ತಾ ಇದೆ. ಅದಕ್ಕೆ ಅಲ್ಲಿಂದ ಒಂದು ಹಿಸ್ಟಾರಿಕಲ್ ಸಕ್ಸಸ್ ನಡೆದಿರೋ ಒಂದು ಸ್ಟೋರಿ ಇದೆ. ಸೊ ಅದಕ್ಕೋಸ್ಕರ ಡೆಲ್ಲಿನಲ್ಲೇ ಮಾಡಬೇಕು ಅಂತ ಜನ ಇಲ್ಲಿಂದ ಹೋಗ್ತಾರೆ ಅಲ್ಲಿಗೆ. ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆ. ಯಾಕಂದರೆ UPSC ಸ್ಪೆಸಿಫಿಕ್ಸ್ ಟೀಚರ್ಸ್ ಸಿಗ್ತಾರೆ. ಅದಕ್ಕೆ ಅಂತಲೇ 20-25-30 ವರ್ಷದಿಂದ ನಡೆಸ್ತಾ ಇರೋ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸಕ್ಸಸ್ ರೇಟ್ ಆಬ್ವಿಯಸ್ಲಿ ಜಾಸ್ತಿ ಇದೆ. ಅವರು UPSCನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವರು ಇಲ್ಲಿಗೆ ಸೌತಿಗೆ ಬರೋಲ್ಲ, ಯಾಕಂದರೆ ಅಲ್ಲಿ ಜಾಸ್ತಿ ಜನ ಸಿಗ್ತಾರೆ, ಜಾಸ್ತಿ ಆಸ್ಪಿರೆಂಟ್ಸ್ ಸಿಗ್ತಾರೆ. ಓಕೆ, ಅಲ್ಲಿ ಫೈನಾನ್ಸ್ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಅದು ಒಂಥರ ಹಬ್ ಆಗಿ ಕ್ರಿಯೇಟ್ ಆಗಿದೆ. ಓಕೆ, ಅದೇ ಕಾರಣಕ್ಕೋಸ್ಕರ ಇಲ್ಲಿಂದ ತುಂಬ ಜನ ಡೆಲ್ಲಿ ಮೇನ್ಲಿ ಸ್ವಲ್ಪ ಹಬ್ಗಳಿದ್ದಾವೆ. ಅಲಹಾಬಾದ್ ಮುಂಚೆ ಇತ್ತು, ಬಟ್ ಅಲಹಾಬಾದಿಂದ ಡೆಲ್ಲಿ ಹಬ್ ಶಿಫ್ಟ್ ಆಯಿತು. ಅದಕ್ಕೋಸ್ಕರ ಇಲ್ಲಿಂದ ಹೋಗ್ತಾರೆ ಸ್ಟೂಡೆಂಟ್ಸು.